ಒಂದು ಹೀರೋ ಆಗಬೇಕಾದ್ರೆ ಏನು ಬೇಕಪ್ಪ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಡ್ಯಾನ್ಸು ಬೇಕಾಗುತ್ತೆ, ಆ್ಯಕ್ಟಿಂಗು ಬೇಕಾಗುತ್ತೆ, ಮಾಸ್ ಲುಕ್ಕು ಬೇಕಾಗುತ್ತೆ. ಅಂಥ ಹೀರೋ ನಮ್ಮಲ್ಲಿ ಇದ್ದಾರಾ ಈಗ ಹೊಸಬ್ರು ಅಂದರೆ ಸಮರ್ಜಿತ್ ಕಾಣಿಸ್ತಾರೆ. ಸೊ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಲಿರಿಕಲ್ ಸಾಂಗು. ಬಿಟ್ಟಲ್ಲಿ ನಿಮ್ಮ ಡ್ಯಾನ್ಸ್ ಇತ್ತು. ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ಅದೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸ್ ಕಲ್ತ್ಕೊಂಡ್ಬಂದಿದ್ದೀನಿ. ಈ ಸಾಂಗ್ ಕೊರಿಯೋಗ್ರಫಿ ಮಾಡಿರೋರು ಮೋಹನ್ ಮಾಸ್ಟ್ರು. ಸೊ ಅವ್ರ ಜೊತೆ ತುಂಬ ರಿಹರ್ಸಲ್ಸ್ ತೊಗೊಂಡಿದ್ದೆ. ಅವ್ರ ಅಸೋಸಿಯೇಟ್ ನನಗೆ ಟ್ರೈನಿಂಗ್ ಕೊಟ್ಟು ಶೂಟಿಂಗಿಗೆ ಬಂದಿದ್ದು. ಆಮೇಲೆ ಶೂಟಿಂಗ್ ಮಾಡಿದ್ವಿ ಮ್ಯಾಮ್. ಹೈಟು ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಮಾಸ್ ಹೀರೋನ ಕ್ಲಾಸ್ ಹೀರೋನ ಗೌರಿಲಿ? ಒಬ್ಬ ನಟ ಮ್ಯಾಮ್, ಒಬ್ಬ ಕಲಾವಿದ ಅಂತ ಹೇಳ್ಬೋದು ಮ್ಯಾಮ್. ಏನು ಗೌರಿ? ಏನು ಗೌರಿ? ಗೌರಿರು ಒಬ್ಬ ಆರ್ಡಿನರಿ ರಿಲೇಟಬಲ್ ಹುಡುಗ ಅಂತ ಹೇಳ್ಬೋದು. ಯಾಕಂದರೆ ನಾನು ನೋಡಿದಾಗ ಮೊದಲು ನಾನು ಗೌರಿಗೂ ನನಗೂ ಆ ಥರ ವ್ಯತ್ಯಾಸ ಇದೆ ಅಂತ ಅಂದ್ಕೊಂಡಿದ್ದೆ ಮಾಡುವಾಗ. ಬಟ್ ಎಲ್ಲರಿಗೂ ಒಂಥರ ರಿಲೇಟಬಲ್ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇಷ್ಟ ಆಗ್ತಾನೆ ಅಂತ ನನಗೆ ಗೊತ್ತಿದೆ. ಕೆಲವೊಂದು ಕಡೆ ಗೌರಿ ಅಂತ ಹೆಸರು ಬಂದಾಗ ನಿಮ್ಮ ತಂದೆಯ ಸಿಸ್ಟರು ಗೌರಿ. ಸೊ ಅವರ ಒಂದು ಜೀವನಕ್ಕೂ ಈ ಕಥೆಗೂ ಏನಾದರೂ ಲಿಂಕ್ ಇದೆಯಾ? ಇಲ್ಲ ಮ್ಯಾಮ್, ಅದು ಅವರು ನಮ್ಮ ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆಂಟು. ಅಂದರೆ ನಮ್ಮ ಫ್ಯಾಮ್ಲಿಯವರು ಎರಡನೇ ತಾಯಿ ಥರ ನನಗೆ ಬೆಳೆಸಿರೋರು. ಸೊ ಅವ್ರಿಗೆ ಈ ಸಿನಿಮಾ ಹೆಸರನ್ನ ಅವರು ಪ್ರೀತಿಯಿಂದ ಇಟ್ಟಿರೋದು ಅವ್ರ ಹೆಸರನ್ನ. ಬಟ್ ಸ್ಟೋರಿಗೂ ಅವ್ರ ಕತೆಗೂ ಸಂಬಂಧ ಇಲ್ಲ ಮ್ಯಾಮ್ ಆ ಥರ. ಗೌರಿ ಲಂಕೇಶ್ ಅವರು ಯಾವತ್ತೂ ನಿಮ್ಮನ್ನು ಹೀರೋ ಆಗಬೇಕು, ನೀವು ಈ ಥರ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಯಾವತ್ತಾದರೂ ಮಾತಾಡಿದ್ದಿದೆಯಾ? ನಮ್ಮ ಅತ್ತೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಾಟಕಗಳು ಓದ್ತಾಯಿದ್ರು, ನನಗೆ ಕತೆಗಳು ಓದ್ತಾಯಿದ್ರು. ನಮ್ಮ ತಾತರ ಕತೆ ಆಗಲಿ, ಗಿರೀಶ್ ಕಾರ್ನಾಡೋ ಕತೆಗಳಾಗಲಿ ಆ ಥರ ಓದ್ತಾಯಿದ್ರು. ಸೊ ಒಬ್ಬ ಕಲಾವಿದ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಅಂದರೆ ನಾನೊಬ್ಬ ಹೀರೋ ಆದರೆ ಆಗಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇಲ್ಲ, ಒಬ್ಬ ಕಲಾವಿದ ಆಗು ಅಂತ. ಸೊ ಈ ಥರ ನನ್ನ ಮೊದಲನೇ ಸಿನಿಮಾ ಅವ್ರು ನೋಡಿದರೆ ತುಂಬ ಖುಷಿ ಆಗ್ತಾಯಿತ್ತು ಅಂತ ನನಗೆ ಗೊತ್ತಿದೆ. ಸೊ ಇವತ್ತು ಕಾಲೇಜಿಗೆ ಬಂದಿದ್ದೀರಾ, ಕಾಲೇಜ್ ಫೆಸ್ಟಲ್ಲಿ ನಿಮ್ಮ ಸಿನಿಮಾದ ಹಾಡು ರಿಲೀಸ್ ಆಗಿದೆ. ಒಂದಿಷ್ಟು ಜನ ಪ್ರಪೋಸ್ ಮಾಡಿದರು, ಒಂದಿಷ್ಟು ಜನ ಹಗ್ಬೇಕು ಅಂದರು, ಒಂದಿಷ್ಟು ಜನ ನಿಮ್ಮನ್ನು ಹೊಗಳಿದ್ರು. ಸೊ ಏನು ಅನಿಸುತ್ತೆ, ಮೊದಲ ಸಿನಿಮಾ ರಿಲೀಸ್ ಆಗೋ ಮುಂಚೆನೇ ಇಷ್ಟೆಲ್ಲ ಪ್ರೀತಿ ಸಿಗ್ತಾ ಇದೆಯಲ್ಲ, ಯಾವ ಥರ ಫೀಲ್ ಕೊಡ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಸಿನಿಮಾ, ಮೊದಲನೇ ಹಾಡು ಇಷ್ಟೊಂದು ಜನಕ್ಕೆ ಬಂದು ಹಾಡು ಇಷ್ಟ ಆಗಿದೆ, ಡ್ಯಾನ್ಸ್ ಇಷ್ಟ ಆಗಿದೆ ಅಂತ ಬಂದು ಹೇಳ್ತಾಯಿದ್ರು. ಸೊ ತುಂಬ ಖುಷಿ ಆಗ್ತಾಯಿದೆ. ಈ ಥರ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ ಅಲ್ವಾ? ಸೊ ಯಾರಿಗಾದರೂ ಈ ಮಾತನ್ನು ಹೇಳಬೇಕು ಅನಿಸಿದರೆ ಯಾರಿಗೆ ಹೇಳ್ತೀರಾ ಸಮರ್ಜಿತ್ ಈ ಕ್ಷಣಕ್ಕೆ? ಟೈಮ್ ಬರುತ್ತೆ ಅಂತ ನನಗೆ ಹೇಳ್ಕೊತೀನಿ ಮ್ಯಾಮ್. ಯಾಕಂದರೆ ನನಗೆ ನಾನು ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀನೋ ಖಂಡಿತ ಆ ಟೈಮ್ ಬರುತ್ತೆ ಅಂತ ನನಗೆ ಹೇಳ್ಕೊಬೇಕಂತೀನಿ. ಸೊ ಇನ್ನೊಂದು ವಿಚಾರ ಹೇಳಲೇಬೇಕು, ತಂದೆ ಇದಕ್ಕೆ ಡಿರೆಕ್ಷನ್ ಮಾಡ್ತಿರೋದು ಇಂದ್ರಜಿತ್ ಲಂಕೇಶ್ ಅವರು. ಈ ಸಿನಿಮಾದ ಬಗ್ಗೆ ಎಷ್ಟು ಕನಸು ಕಂಡಿದ್ದಾರೆ? ಯಾಕಂದರೆ ನಾರ್ಮಲ್ ಸಿನಿಮಾ ಮಾಡೋದು ಬೇರೆ, ತನ್ನ ಮಗನಿಗೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಯಾವ ಥರ ಪ್ರಿಪೇರ್ ಆಗ್ತಿದ್ರು ನೀವು ತಂದೆಯನ್ನು ನೋಡಿದ ಮಟ್ಟಿಗೆ? ಇನ್ನೇ ಕ್ವೆಶನ್ಗೆ ಆ್ಯಕ್ಚುಲಿ ಅರ್ಥ ಏನಂದರೆ, ನಮ್ಮ ಹಾಡ್ದು ಯಾರೇ ಜೀವನದಲ್ಲಿ ಲೋ ಪಾಯಿಂಟಲ್ಲಿದ್ದಾರೆ ಅಂದ್ಕೊಂಡಿದ್ದಾರೆ ಅಂದರೆ ಮೂಡಿಗೆ ಬರೋಕ್ಕೆ ಈ ಹಾಡು ಬರ್ದಿರೋ ಆ ಥರ ಮೀನಿಂಗ್ ಇಟ್ಕೊಂಡು. ಸೊ ನನಗೆ ಮಾತ್ರ ಅಲ್ಲ, ಆ್ಯಕ್ಚುಲಿ ನನಗೂ ಹೇಳ್ಕೊಂಡ್ರು ಬೇರೆಯವ್ರಿಗೂ ಹೇಳಬೇಕು. ಯಾಕಂದರೆ ಯಾರೇ ಸ್ಯಾಡಾಗಿ ಅನಿಸ್ತಾಯಿದ್ರು, ಬೇಜಾರಾಗಿದ್ದರು, ಜೀವನದಲ್ಲಿ ಏನೂ ಆಗ್ತಾಯಿಲ್ಲ ಅಂತ ಅನಿಸ್ತಾಯಿದ್ರು, ಖಂಡಿತ ಅವ್ರ ಟೈಮ್ ಬಂದೇ ಬರುತ್ತೆ. ಅವರಲ್ಲಿ ಎಲ್ಲರಲ್ಲೂ ಒಂದು ಕಲೆ ಇರುತ್ತೆ. ಸೊ ಅವ್ರಿಗೆ ಹೇಳಬೇಕು ಒಂದಿನ. ಇನ್ನೊಂದು ವಿಚಾರ, ಇದು ಪ್ರಮೋಷನಲ್ ಓರಿಯೆಂಟೆಡ್ ಸಾಂಗ ಅಥವಾ ಒಂದು ಸಿಚುವೇಶನ್ಗೆ ಈ ಹಾಡು ಬರುತ್ತಾ, ಹೇಗೆ? ಅದು ಸಿನಿಮಾದಲ್ಲಿ ನೋಡಬೇಕು ಮ್ಯಾಮ್. ನೀವು ಸಿನಿಮಾದಲ್ಲಿ ನೋಡಿದಾಗ ಅದನ್ನು ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಗೌರಿ ಅಂದರೆ ಏನು ಅಂತ, ಆರ್ಡಿನರಿ ಪರ್ಸನ್ ಬಿಟ್ಟು ಗೌರಿ ಅಂದರೆ ಏನು, ಯಾವ ಸಂದರ್ಭಕ್ಕೆ ಆಪ್ತರಾಗುತ್ತೆ ಈ ಒಂದು ಗೌರಿ ಕತೆ ಬಗ್ಗೆ? ಈ ಗೌರಿ ಅನ್ನುವಂಥದ್ದು ನಿಮ್ಮ ಪ್ರಕಾರ ಏನು, ಜೊತೆಗೆ ಇದು ಯಾವ ಸಂದರ್ಭಕ್ಕೆ ಸೂಕ್ತ ಆಗುತ್ತೆ ಅಂತ ಹೇಳಿ? ಗೌರಿ ಸಿನಿಮಾ ಅಂದರೆ ಏನು? ನಿಮ್ಮ ಪ್ರಕಾರ ಗೌರಿ ಅಂದರೆ ಏನು? ಗೌರಿ ಸಿನಿಮಾ, ಗೌರಿ ಅಂದರೆ ಏನು? ಟೈಟಲ್ ಏನು? ಅದೇ ನಮ್ಮ ಕ್ಯಾರೆಕ್ಟರ್ದು ಹೆಸರು, ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ದ ಹೆಸರು. ಆಮೇಲೆ ಏನು ಅದು ಯಾವ ಸಂದರ್ಭಕ್ಕೆ ಸೂಕ್ತ ಆಗುತ್ತೆ?
ಡೆಫಿನೆಟ್ಲಿ ನಮ್ಮ ಎಲ್ಲ ಯೂತ್ಸಿಗೂ ಕನೆಕ್ಟ್ ಆಗುವಂಥ ಸಿನಿಮಾ. ಯೂತ್ಸ್ ಆಗಲಿ ಎಲ್ಲರಿಗೂ ಒಂಥರ ಇನ್ಸ್ಪಿರೇಷ್ನಲ್ ಸಿನಿಮಾ. ಒಳ್ಳೆ ಕತೆ ಇದೆ, ಒಳ್ಳೆ ಸ್ಟೋರಿ ಬಂದಿದೆ. ಸೊ ನೋಡುವಾಗ ಒಂದು ಒಳ್ಳೆ ಕತೆ ಇಂದ ಎಷ್ಟೊಂದು ಹಾಡುಗಳೆಲ್ಲ ಬರ್ತವೆ. ಸೊ ಎಷ್ಟೊಂದು ಹಾಡುಗಳು ಕೂಡ ಇದೆ. ಸೊ ಇದರ ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು ಎಷ್ಟು ಬದಲಾವಣೆ ಇದೆ, ಅಥವಾ ಶೇಡ್ ವೈಸ್ ಏನಾದರೂ ಬದಲಾವಣೆ ಇದೆಯಾ ಅಂತ? ಅದೆಲ್ಲ ಆ ಸಿನಿಮಾ ನೋಡಿದಾಗಲೇ ಅರ್ಥ ಆಗಿದೆ. ಸ್ಟೋರಿ ಬಗ್ಗೆ ಅದು ಜಾಸ್ತಿ ನಾನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಸೊ ಬೇರೆ ಕಾಸ್ಟ್ಯೂಮ್ ಬಗ್ಗೆ ಕೇಳ್ತಾ ಇದ್ದೀನಿ, ಯಾವ ಥರ ಚೇಂಜಸ್ ಇದೆಯಾ ಅಥವಾ ಶೇಡ್ ವೈಸ್ ಚೇಂಜಸ್ ಆಗ್ತಾವೆ? ಇಲ್ಲ, ಅಂದರೆ ತುಂಬ ಕಾಸ್ಟ್ಯೂಮ್ಸ್ ಇದೆ. ಅಂದರೆ ಬರೀ ಒಂದೇ ಅಂತಲ್ಲ, ವ್ಯತ್ಯಾಸ ಇದೆ ಕಾಸ್ಟ್ಯೂಮ್ಗಳಲ್ಲಿ. ಈ ಹಾಡಲ್ಲೇ ನೋಡಿದ್ರೆ ಒಂಥರ ಡಿಸ್ಕೋ ಥರ ಪೆಪ್ಪಿ ಆಗಿದೆ. ಬಟ್ ಬೇರೆ ಥರ ಕಾಸ್ಟ್ಯೂಮ್ಗಳು ಇದೆ. ನಮ್ಮ ನೀವು ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಅದೆಲ್ಲ. ಓಕೆ, ಇದೆಲ್ಲವನ್ನು ಹೊರತುಪಡಿಸಿ ಗೌರಿಯನ್ನು ಯಾವಾಗ ನಿರೀಕ್ಷೆ ಮಾಡ್ಬೋದು? ಎಷ್ಟು ಹಾಡುಗಳಿದೆ, ಇನ್ನು ಯಾವ್ಯಾವಾಗ ಹಾಡು ರಿಲೀಸ್ ಆಗುತ್ತೆ? ಅದೆಲ್ಲ ಟೈಮಿಗೆ ಹೇಳ್ತಾರೆ ಮ್ಯಾಮ್, ಅದಕ್ಕೂ ಟೈಮ್ ಬರುತ್ತೆ. ಅದು ಟೀಮ್ ಅವರು ಹೇಳ್ತಾರೆ ಅವಾಗ. ತಂದೆ ಮಗನ ಬಾಂಧವ್ಯ ಅಲ್ಲ, ಅಪ್ಪ ಯಾವತ್ತು ಹೇಳಿಲ್ವಾ ಈ ತಿಂಗಳಲ್ಲಿ ರಿಲೀಸ್ ಮಾಡೋಣ? ಅದೇ ಯಾವಾಗ ಪ್ಲ್ಯಾನ್ ಮಾಡ್ಯಾರ ಅಂತ ಇನ್ನೂ ಹೇಳಿಲ್ಲ. ಬಟ್ ಇವತ್ತು ನಮ್ಮ ಸಾಂಗ್ ಟೈಮ್ ಬರುತ್ತೆ ರಿಲೀಸ್ ಮಾಡಿದ್ದೀವಿ. ಎಷ್ಟು ಹಾಡಿದೆ ಸಿನಿಮಾದ? ಎಷ್ಟು ಹಾಡಿದೆ? 6-7 ಹಾಡಿದೆ. 6-7 ಸಿನಿಮಾಕ್ಕೆ ಬರಬೇಕು ಅಂದರೆ ಒಂದಿಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಸಮರ್ಜಿತ್ತು ಎಷ್ಟು ಟೈಮಿಂದ ಇದಕ್ಕೊಂದು ವರ್ಕ್ಶಾಪ್ ಮಾಡ್ಕೊಂಡು ಬಂದಿದ್ದೀರಾ? ಈ ಒಂದು ಪರ್ಫೆಕ್ಷನ್ಗೆ ನಿಮಗೆ ಎಷ್ಟು ಟೈಮ್ ಹಿಡಿಯಿತು? ಅದೇ ಚಿಕ್ಕ ವಯಸ್ಸಿನ ನಾನು ನಾಟಕಗಳು ಮಾಡ್ತಾಯಿದ್ದೆ. ನಾನು ನಮ್ಮ ಅಪ್ಪ ಸಿನಿಮಾ, ನಮ್ಮ ಅತ್ತೆಯರ ಸಿನಿಮಾಲಿ ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ ಆ್ಯಕ್ಟ್ರಾಗಿ ಮಾಡಿದ್ದೀನಿ. ಆಮೇಲೆ ಅದೇ ಕಾಲೇಜಿಗೆ ಬಂದಾಗ ನಾನು ಥಿಯೇಟರ್ ಸ್ಟಡೀಸ್ ಮಾಡಿದ್ದೆ. ಬಿ ಎ ಥಿಯೇಟರ್ ಸ್ಟಡೀಸಲ್ಲೇ ಮಾಡಿದೆ. ಆಮೇಲೆ ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಲಿ ಹೋಗಿ ಕಲಿತೆ. ಬಟ್ ಈ ಸಿನಿಮಾಗೆ ನಮ್ಮ ಪ್ರಶಾಂತ್ ಸಿದ್ದಿ ಸರು ಹಾಗೂ ನಿರ್ಮಲಾ ಮ್ಯಾಮ್ ಅವರು ನೀನಾಸಮಿಂದ ಕಲ್ತ್ಕೊಂಡು ಬಂದಿದ್ದರು ನಮಗೆ ಈ ಕ್ಯಾರೆಕ್ಟ್ರಾಗಿ ಹೆಂಗೆ ಮಾಡಬೇಕು ಅಂತ. ಸೊ ಅವರಿಂದ ಟ್ರೈನಿಂಗ್ ತೊಗೊಂಡಿದ್ದೆ ನಾನು ಈ ಸಿನಿಮಾ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕನಸೇನು ಅಂತ? ನನ್ನ ಕನಸೇನೆಂದರೆ ತುಂಬ ಕ್ಯಾರೆಕ್ಟರ್ಸ್ ರೋಲ್ಸ್ ಇಂಡಸ್ಟ್ರೀಲಿ ಮಾಡಬೇಕು ಅಂತ ಆಸೆ. ಅದೇ ಸಿನಿಮಾಗಳು ಮಾಡಬೇಕು ಅಂತಲೇ ಆಸೆ ನನಗೆ. ಸೊ ನನ್ನ ಕನಸು ಒಳ್ಳೆ ಸಿನಿಮಾಗಳು ಮಾಡಿ ಜನರಿಗೆ ಇಷ್ಟ ಆಗಂಗೆ ಮಾಡಬೇಕು ಅಂತ. ಆಲ್ ದಿ ಬೆಸ್ಟ್. ಇದಿಷ್ಟು ಸಮರ್ಜಿತ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಚಿತ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.